ಕಳೆದ 4-5 ದಿನಗಳಿಂದ ರಾಜ್ಯದ ಪ್ರತಿಯೊಂದು ಆಫೀಸ್ನಲ್ಲಾಗಿರಬಹುದು, ಗಲ್ಲಿಯಲ್ಲಾಗಿರಬಹುದು, ಮನೆಗಳಲ್ಲಾಗಿರಬಹುದು, ಫ್ರೆಂಡ್ಸ್ ಮೀಟ್ ಮಾಡುವಂತ ಜಾಗದಲ್ಲಾಗಿರಬಹುದು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಫ್ಯಾನ್ಸ್ ಎಲ್ಲರೂ ಕೂಡ ಸಿಡಿದೆದ್ದಂತೆ ಕಾಣಿಸ್ತಾ ಇದೆ. ಅಭಿಮಾನಿಗಳೇ ಆರ್ಸಿಬಿ ಟೀಮ್ ಅನ್ನ ಖರೀದಿ ಮಾಡುವಂತಹ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಹರಾಜಿಯಲ್ಲಿ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ಫ್ಯಾನ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಳ್ಳೊಳ್ಳೆ ಸ್ಟಾರ್ ಆಟಗಾರರನ್ನ ನಾವು ಕಳೆದುಕೊಂಡಿದ್ದೀವಿ, ಅಂತಹ ಸ್ಟಾರ್ ಆಟಗಾರರನ್ನ ನಾವು ಫ್ಯಾನ್ಸೇ ಖರೀದಿ ಮಾಡಬಹುದು ಅಂತ ಹೇಳಿ ಈಗ ಗರಂ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನ್ನಡಿಗರೇ ತಂಡವನ್ನ ಖರೀದಿಸುವಂತಹ ಚರ್ಚೆ ಮಾಡ್ತಾ ಇದ್ದಾರೆ. ಆರ್ಸಿಬಿ ಫ್ಯಾನ್ಸ್ ಅಸೋಸಿಯೇಷನ್ ಹೆಸರಲ್ಲಿ ಒಂದು ಪೋಸ್ಟರ್ ನೀವು ಗಮನಿಸ್ತಾ ಇದ್ದೀರಿ. 10 ಲಕ್ಷ ಅಭಿಮಾನಿಗಳಿಂದ ತಲಾ 10,000 ರೂಪಾಯಿಯನ್ನ ಕಲೆಕ್ಟ್ ಮಾಡೋ ಮೂಲಕ 1,000 ಕೋಟಿ ಒಗ್ಗೂಡಿಸಿ ಆರ್ಸಿಬಿ ತಂಡವನ್ನ ಖರೀದಿ ಮಾಡುವಂತ ಪ್ಲಾನ್ಸ್ ಫ್ಯಾನ್ಸ್ದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಟ್ರೆಂಡ್ ಅನ್ನ ಇದು ಸೃಷ್ಟಿ ಮಾಡಿದೆ. ಯಾಕಂದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಳ್ಳೊಳ್ಳೆ ಸ್ಟಾರ್ ಆಟಗಾರರನ್ನ ಈ ಸಲ ಕೈಬಿಟ್ಟಿರೋದು. ಮೊಹಮ್ಮದ್ ಸಿರಾಜ್, ಮ್ಯಾಕ್ಸ್ವೆಲ್ ಆಗಿರಬಹುದು, ವಿಲ್ ಜಾಕ್ ಆಗಿರಬಹುದು, ವೈಶಾಖ್, ವಿಜಯ್ ಕುಮಾರ್ ಅವರಾಗಿರಬಹುದು ಮತ್ತು KL ರಾಹುಲ್ ಕೂಡ ಆರ್ಸಿಬಿಗೆ ಈ ಸಲ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಅದೆಲ್ಲವೂ ಕೂಡ ಸದ್ಯಕ್ಕೆ ಹುಸಿಯಾಗಿದೆ. ಆರ್ಸಿಬಿ ಖರೀದಿಗೆ ಈಗ ಫ್ಯಾನ್ಸೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸುಮಾರು 1,000 ಕೋಟಿ ಸಂಗ್ರಹ ಮಾಡೋ ಮೂಲಕ ನಾವೇ ನಮ್ಮ ಸ್ಟಾರ್ ಆಟಗಾರರನ್ನ ಖರೀದಿ ಮಾಡ್ತೀವಿ ಅನ್ನುವಂತಹ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಹಾಲಿ ಆರ್ಸಿಬಿ ಮಾಲೀಕರಿಂದ ತಂಡವನ್ನ ಖರೀದಿಸೋದಾಗಿ ಫ್ಯಾನ್ಸೇ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳೇ ಖರೀದಿ ಮಾಡಿಕೊಳ್ಳುವಂತಹ ಮಹತ್ವದ ಗುರಿ ಹೊಂದಿದ್ದಾರೆ. 10 ಲಕ್ಷ ಅಭಿಮಾನಿಗಳಿಂದ ತಲಾ 10,000 ಹಣ ಹೂಡಿಕೆ ಮಾಡಿ ಸುಮಾರು 1,000 ಕೋಟಿ ಸಂಗ್ರಹ ಮಾಡಿ ಈ ತಂಡವನ್ನ ಖರೀದಿ ಮಾಡುವಂತಹ ಲೆಕ್ಕಾಚಾರ ಫ್ಯಾನ್ಸ್ಗಳದ್ದಾಗಿದೆ. ಇದು ಕೇವಲ ಚರ್ಚೆ ಹಂತಕ್ಕೆ ಮಾತ್ರ ಇರುತ್ತಾ ಅಥವಾ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.